ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಲಕ್ಕಿ ವೈಬ್ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಇವತ್ತು ಸಿಂಪಲ್ಲಾಗಿ ಬಾಯ್ಲ್ಡ್ ಎಗ್ ಕರಿ ಮಾಡೋಣ ಅಂತ ಹೇಳಿ, ಇದು ನನ್ನದೇ ಸ್ಟೈಲ್ ಇಲ್ಲಿ ಮಾಡೋಣ ಅಂತ ಹೇಳಿ, ಒಂದು ಬಾಣಲೆಗೆ 1 ಸ್ಪೂನಷ್ಟು ಎಣ್ಣೆ, ಹಾಗೆ ಇದಕ್ಕೆ 4 ಲವಂಗ, 7ರಿಂದ 8 ಗೋಡಂಬಿ, ಹಾಗೆ ಚಕ್ಕೆ 3ರಿಂದ 4 ಪೀಸು, ಹಾಗೆ ದಾಲ್ಚಿನ್ನಿ ಎಲೆ 2, ಹಾಗೆ ಏಲಕ್ಕಿ 1 ತಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆಗ್ತಿದೆ ಅನ್ಬೇಕಾದ್ರೆ ಗಸಗಸೆ 1/4 ಟೀ ಸ್ಪೂನ್ ಸಾಕು. ಹಾಗೆ ಇದಕ್ಕೆ ಜೀರಿಗೆ 1/4 ಟೀ ಸ್ಪೂನು, ಎಲ್ಲದರಲ್ಲೂ 1/4 ತೊಗೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಕಾಳು 2.5 ಸ್ಪೂನ್ ತೊಗೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು. ಇದಕ್ಕೆ ನಾನೀಗ ಅರ್ಧ ಕೊಬ್ಬರಿನ ಹಾಕ್ಕೊತಿದ್ದೀನಿ. ಹಾಗೆ ಈರುಳ್ಳಿ ಸ್ವಲ್ಪ ಅರ್ಧ ಪೀಸ್ಗಿಂತನೂ ಸ್ವಲ್ಪ ಕಮ್ಮಿನೇ ತೊಗೋಬೇಕು. ಹಾಗೆ ಟೊಮೊಟೊ 1 ಚಿಕ್ಕದು ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಬೆಳ್ಳುಳ್ಳಿ ಕೂಡ 3 ಎಸಳು ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ 5ರಿಂದ 6 ಒಣಮೆಣ್ಸಿನ್ಕಾಯಿ, ಹಾಗೆ ಇಲ್ಲಂತೂ ಜಿಟಿ ಮಳೆ ಬರ್ತಿದೆ. ನಿಮ್ಮ ಕಡೆ ಹೇಗೆ ಬರ್ತಿದೆ ಅಂತ ಆಲ್ಮೋಸ್ಟ್ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಆಯಿತಾ? ಯಾಕಂದರೆ ನಾನು ಎಲ್ಲ ವೀಡಿಯೋಗಳು ನಿಮಗೆ ಆದಷ್ಟು ಫಸ್ಟ್ ನೋಟಿಫಿಕೇಷನ್ ಬರುತ್ತೆ, ನಾನು ಹಾಕಿದ್ದಷ್ಟು ಪಟ್ ನಿಮಗೆ ಬಂದುಬಿಡುತ್ತೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಮ ಸಪೋರ್ಟ್ ನನಗಿದ್ದರೆ ಆಲ್ಮೋಸ್ಟ್ ಇನ್ನೂ ಏನಾದರೂ ಮಾಡ್ಬೋದು ಅನ್ನೋ ಉತ್ಸಾಹ ಬರುತ್ತೆ. ಹಾಗಾಗಿ ಅಷ್ಟೇ. ಆಮೇಲೆ ನೆಕ್ಸ್ಟು ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು 1.5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಬಾಯ್ಲ್ಡ್ ಎಗ್ಗೆ 4 ಸುತ್ತನೂ ಒಂದು ಗೀರು ಎಳೆದಿದ್ದೀನಿ. ಹಾಗೆ ಹಾಕ್ಕೋಬೋದು, ಬಟ್ ಮಸಾಲೆ ಚೆನ್ನಾಗಿ ಹಿಡಿಬೇಕು ಅಂದರೆ ಸ್ವಲ್ಪ ಓಪನ್ ಮಾಡ್ಕೋಬೇಕು. ಗೀರು ಎಳಿಬೇಕು ಮೊಟ್ಟೆ ಮೇಲೆ, ಆಗ ಸ್ವಲ್ಪ ಓಪನ್ ಆಗೋದಲ್ಲ. ಅದಕ್ಕೆ ಸ್ವಲ್ಪ ಉಪ್ಪು, ಹಾಗೆ ಗರಂ ಮಸಾಲೆ, ಅರಿಶಿನ 1 ಚಿಟಿಕೆ ಹಾಕ್ಕೊಂಡಿದ್ದೀನಿ ಅಷ್ಟೇ, ಜಾಸ್ತಿ ಏನೂ ಹಾಕ್ಕೊಂಡಿಲ್ಲ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನ ಆಫ್ ಮಾಡಬೇಕು. ಹಾಗೆ ಇಲ್ಲಿ ಮಣ್ಣಿನ ಪಾತ್ರೆ ತೊಗೊಂಡಿದ್ದೀನಿ. ಮಣ್ಣಿನ ಪಾತ್ರೆಗೆ 3ರಿಂದ 4 ಸ್ಪೂನಷ್ಟು ಎಣ್ಣೆ, ಎಣ್ಣೆಗೆ ನಾನು ದಾಲ್ಚಿನ್ನಿ ಎಲೆ ಇದಕ್ಕೆ ಒಗ್ಗರಣೆ ಕೂಡ ಕೊಡ್ತೀನಿ. ದಾಲ್ಚಿನ್ನಿ ಎಲೆ ಸಾಕು. ಕುಲ್ ಹಾಗೆ ಇದಕ್ಕೆ ನಾನು 1 ದೊಡ್ಡ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದು ಚೆನ್ನಾಗಿ ಫ್ರೈ ಆಗಬೇಕು. ಗೋಲ್ಡ್ ಕಲರ್ ಬರೋಕ್ಕಿಂತ ಮುಂಚೆ ಹಸಿ ವಾಸನೆ ಹೋದರೆ ಸಾಕು. ಖಾರ ಹಾಕೋಕ್ಕೆ ಹಸಿ ವಾಸನೆ ಚೆನ್ನಾಗಿ ಹೋಗಬೇಕಿದು. ನೋಡ್ಬೋದು, ಸ್ವಲ್ಪ ಹಸಿ ಸ್ಮೆಲ್ ಹೋದಾಗ್ತಾಯಿದೆ ನನಗೆ. ಹಾಗಾಗಿ ನಾನು ಏನು ಮಾಡ್ತೀನಿ, ಇಷ್ಟೇ ಅರೆ ಬೇಯಬೇಕಾದ್ರೆ ನಾನು ಈ ಕಡೆ ಈರುಳ್ಳಿ ಪೂರ ಬೆಂದಿರಲ್ಲ, ಆವಾಗಲೇ ತೆಗೆದು
ಖಾರ ಹಾಕ್ಕೊಳ್ತೀನಿ. ನೋಡ್ಬೋದು ಆಲ್ಮೋಸ್ಟ್ ಈರುಳ್ಳಿ ಬೇಯ್ತಾ ಬಂದಿದೆ ಅಲ್ವಾ, ಆವಾಗಲೇ ಖಾರ ಹಾಕಿ ಚೆನ್ನಾಗಿ ಎಷ್ಟು ಬೇಕೋ ಅಷ್ಟು ಗಟ್ಟಿಗೆ ನೀರು ಹಾಕ್ಕೋಬೇಕು. ಅದು ಕುದೀತಾ ಗಟ್ಟಿಯಾಗುತ್ತೆ. ನಾನು 1 ಲೋಟದಷ್ಟು ದೊಡ್ಡ ಲೋಟದಷ್ಟು ನೀರು ತೊಗೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ಜಾಸ್ತಿ ತೆಳ್ಳಗೆ ಮಾಡ್ಕೊಂಡಿದ್ದೆ, ಸ್ವಲ್ಪ ದಪ್ಪನೇ ಇರಬೇಕು ಸಾಂಬಾರು. ಆ ಮೊಟ್ಟೆಗೆ ಚೆನ್ನಾಗಿ ಇಟ್ಕೋಬೇಕಲ್ವ, ಹಾಗಾಗಿ ಇದು ಚೆನ್ನಾಗಿ ಕುದಿಯೋಕ್ಕೆ ಇಟ್ಕೊಳ್ಬೇಕು. ಈ ಕುದಿಬೇಕಾದ್ರೆ ನಾನು ಇದಕ್ಕೆ ಒಂದು ಮೊಟ್ಟೆ ಹೊಡೆದಾಕಿದ್ದೀನಿ, ಯಾಕಂದರೆ ಘಮ ಇನ್ನೂ ಜಾಸ್ತಿ ಆಗುತ್ತೆ ಮತ್ತು ಆ ಮೊಟ್ಟೆ ಗ್ರೇವಿಗೂ ಕೂಡ ಚೆನ್ನಾಗಿ ಇಟ್ಕೊಳ್ಳುತ್ತೆ ಅಂತ ಹೇಳಿ 1 ಮೊಟ್ಟೆನ ಹೊಡೆದು ಅದಕ್ಕೆ ಹಾಕ್ತಾಯಿದ್ದೀನಿ ಸಾಂಬಾರು ಕುದಿಬೇಕಾದ್ರೆ. ಇದು ಚೆನ್ನಾಗಿ ಕುದ್ದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತು ತಿರುಗಿಸಿ, ಇದು ಕುದಿ ಬರ್ತಿದೆ ಅಂತ ಅಂದಮೇಲೆ ನಾನು ಮೊಟ್ಟೆಗೆ ಮಸಾಲ ಹಾಕಿ ಫ್ರೈ ಮಾಡ್ಕೊಂಡಿದ್ದು ಅದನ್ನು ಹಾಕಬೇಕು. ಒಂದು ಅರ್ಧ ಗಂಟೆನೂ ಬೇಡ, 10 ನಿಮಿಷದಲ್ಲಿ ಬಾಯ್ಲ್ಡ್ ಎಗ್ ಕರಿ ರೆಡಿ ಆಗುತ್ತೆ. ಆರಾಮಾಗಿ ಊಟ ಮಾಡ್ಕೊಬೋದು. ಇವಾಗ ಒಬ್ಬೊಬ್ಬರೇ ಇರ್ತಾರೆ, ಈ ಬ್ಯಾಂಗ್ಳೂರ್ ಸೈಡಲ್ಲೆಲ್ಲ ಒಬ್ಬೊಬ್ಬರೇ ಇರ್ತಾರೆ ಅನ್ನೋರಿಗೆ ಇದು ಒಳ್ಳೆಯ ಆಪ್ಷನ್ ಆಗುತ್ತೆ. ಹಳ್ಳಿದು ಅಷ್ಟೇ ಏನಿಲ್ಲ, ಸ್ವಲ್ಪ ಲೇಟ್ ಆಯಿತು ಊಟ ಅಡುಗೆ ಎಲ್ಲ ಮಾಡೋದು ಅಂದಾಗ ಈ ಥರದ್ದು ಮಾಡಿಕೊಂಡ್ರೆ ಆರಾಮಾಗಿ ಒಂದು ಅಡುಗೆ ಮುಗಿದೋಗುತ್ತೆ. ಇದನ್ನ ಚೆನ್ನಾಗಿ ಕುದಿಬೇಕು. ಹಾಗೆ ಫೈನಲ್ಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿದ್ದೀನಿ. ಆಮೇಲೆ ಹುಳಿ ನಾನು ಯಾವುದೇ ಹಾಕ್ಕೊಳ್ಳದೇ ಇರೋ ಕಾರಣ ನಾನು ನಿಂಬೆ ಹಣ್ಣನ್ನೇ ಹಾಕ್ಕೊತೀನಿ. ನಿಂಬೆಹಣ್ಣು ಅರ್ಧ ನಿಂಬೆಹಣ್ಣನ್ನು ಇಟ್ಕೊಂಡಿದ್ದೀನಿ. ನೋಡ್ಬೋದು ಹೇಗೆ ಬಂದಿರುತ್ತೆ. ಆಮೇಲೆ ನಾನು ಊಟದ ಜೊತೆ ಸರ್ವ್ ಮಾಡಿ ಕೂಡ ತೋರಿಸ್ತೀನಿ. ಅದು ನಾವೆಷ್ಟು ನೀರು ಹಾಕ್ಕೊಂಡಿದ್ವಿ ಅದಷ್ಟು ದಪ್ಪ ಆಗ್ತಾ ಬಂದಿದೆ. 1 ಮೊಟ್ಟೆ ಹೊಡೆದು ಹಾಕಿದ್ರಿಂದನೂ ದಪ್ಪ ಬಂದಿದೆ. ಹಾಗಾಗಿ ಫೈನಲಲ್ಲಿ ಈ ಥರ ಬಂದಿತ್ತು. ಎಗ್ ಗ್ರೇವಿ ಈ ಥರ ಆಗಿತ್ತು, ದಪ್ಪ ಆಗಿ ಚೆನ್ನಾಗಾಗಿತ್ತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಆದಷ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಕಳಿಸಿ, ಹಾಗೆ ಅವ್ರಿಗೂ ಕೂಡ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.